ಎಲ್ಲ ಪ್ರೊ ಕಬಡ್ಡಿ ವೀಕ್ಷಕರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 11ರಲ್ಲಿ ತೆಲುಗು ಟೈಟನ್ಸ್ ತಂಡದ ಕಡೆಯಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಗೂಳಿ ಪವನ್ ಶರಾವತ್ ಇವರನ್ನ ಕೈಬಿಟ್ಟಿದ್ದಾರೆ. ಅವರು ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರ್ತಾರಾ ಏನು ಅಂತ ಇವತ್ತಿನ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾರೆಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ಥರ ಹಲವಾರು ಥರದ ಸ್ಪೋರ್ಟ್ಸ್ ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕೆ ತಡ ಮಾಡೋದು, ಬೇಗನೆ ಈ ವಿಡಿಯೋಗೊಂದು ಲೈಕ್ ಹಾಕಿ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ಸ್ನೇಹಿತರ, ಹೋದ ಬಾರಿ ಪವನ್ ಶರಾವತ್ ಅವರು ತೆಲುಗು ಟೈಟನ್ಸ್ ತಂಡದಲ್ಲಿ ಇದ್ದರು. ಅವರನ್ನ ಈ ಬಾರಿ ಅವರ ತಂಡ ಕೈಬಿಟ್ಟಿದ. ಅಂದರೆ ಆ ಪವನ್ ಶರಾವತ್ ಅವರು ಕೂಡ ಈ ಬಾರಿ ಆಕ್ಷನ್ ನಲ್ಲಿ ಇರ್ತಾರೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪರ್ಸ್ ಬ್ಯಾಲೆನ್ಸ್ ಕೂಡ 3 ಕೋಟಿ ಇದೆ. ಅವರು ರಿಟೈನ್ ಪ್ಲೇಯರ್ ಗಳಿಗೆ 1.98 ಕೋಟಿ ಖರ್ಚು ಮಾಡಿದ್ದಾರೆ. ಇನ್ನು 3 ಕೋಟಿನ ಮಾತ್ರ ಇದೆ. ಈ ದುಡ್ಡಲ್ಲಿ ಒಬ್ಬ ಸ್ಟಾರ್ ಆಟಗಾರರನ್ನ ಖರೀದಿಸಬಹುದು. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪವನ್ ಶರಾವತ್ ಅವರನ್ನು ಮತ್ತೆ ಖರೀದಿಸುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಈ ಬಾರಿ ತುಂಬಾ ಸ್ಟಾರ್ ಆಟಗಾರರು PKL ಆಕ್ಷನ್ ನಲ್ಲಿ ಇರ್ತಾರೆ. ಹಾಗೆ ಪ್ರದೀಪ್ ನರ್ವಾಲ್ ಅವರು ಕೂಡ ಈ ಬಾರಿ ಆಕ್ಷನ್ ನಲ್ಲಿ ಇದ್ದಾರೆ. ನಮ್ಮ ತಂಡಕ್ಕೆ ಯಾವ ಆಟಗಾರ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ ತಿಳಿಸಿ. ಮತ್ತು ಇಲ್ಲಿವರೆಗೂ ಈ ವಿಡಿಯೋಗೆ ಯಾರು ಲೈಕ್ ಹಾಕಿಲ್ಲ ಬೇಗನೆ ಒಂದು ಲೈಕ್ ಹಾಕಿ ಫ್ರೆಂಡ್ಸ್. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.